ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಡ್ಯೂಯಲ್ ವರ್ಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬೇಗನೆ ಎದ್ದೇಳಿದ್ದೆ, ಆದ್ರೂ ಟೈಮ್ ಸಾಕಾಗಿಲ್ಲ. ಅಷ್ಟರಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪ್ರತಿಯೊಂದು ಫೋಟೋ ಗಿಟ ಎಲ್ಲ ಒರೆಸಿ ಕಳಶ ಎಲ್ಲ ತೆಗೆದು ಪೂಜೆ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಹಿಡಿದ್ಬಿಡ್ತು. ಅಷ್ಟರಲ್ಲಿ ನನ್ನ ಗುಬ್ಬಿಮ್ಮನೂ ಸಹ ಎದ್ದೇಳ್ಬಿಟ್ಲು. ಅವಳನ್ನೂ ಸಹ ಜೊತೆ ಕರ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಕ್ಲೀನೆಲ್ಲ ಮುಗಿಸಿ ದೇವ್ರ ಪೂಜೆಗೆಲ್ಲ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಪೂಜೆ ಮಾಡೋ ಅಷ್ಟರಲ್ಲಿ ಟೈಮ್ ಆಗೇ ಹೋಯಿತು. ಆದರೂ ನನ್ನ ಮಗಳ ಜೊತೆ ನಾನು ಪೂಜೆ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಕೂತ್ಕೊಂಡು ಪೂಜೆ ಮಾಡ್ತೀನಮ್ಮ ಅಂತ ಕೇಳ್ತಿರ್ತಾಳೆ. ಅದು ಅವಳು ಕೇಳೋದಕ್ಕೇ ಒಂಥರ ಖುಷಿ ಅನಿಸುತ್ತೆ ಅವಳ ಮಾತುಗಳನ್ನ. ಸರಿ ಅಂತೇಳಿ ಅವಳ ಜೊತೆಗೆ ಪೂಜೆ ಮುಗಿಸಿ ನನಗೊಂದು ಹೂವು ಕೊಡಿ ಅಂತ ಹೇಳಿದ್ದು. ಅವಳಿಗೂ ಕೊಟ್ಬಿಟ್ಟು ಅವಳದೊಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಅಷ್ಟರಲ್ಲಿ ಬೆಡ್ಶೀಟೆಲ್ಲ ಮಡಚಿಟ್ಬಿಟ್ಟು ವಿಂಡೋಸ್ ಎಲ್ಲ ಓಪನ್ ಮಾಡಿ ಅಷ್ಟರಲ್ಲೆಲ್ಲ ಗೀಝರ್ನು ಆನ್ ಮಾಡಿದ್ದೆ. ಅಷ್ಟರಲ್ಲಿ ಗುಬ್ಬಿಮ್ಮಗೂ ಸ್ನಾನ ಮಾಡಿಸಿ ಅವಳಿಗೂ ರೆಡಿ ಮಾಡಿಸ್ಬಿಟ್ಟು ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ನಿಸ್ಬಿಟ್ರೆ ಅಲ್ಲಿಗೆ ನನ್ನ ಕೆಲಸ ಮುಗೀತು. ಆದ್ರೂ ಅವಳು ಅಮ್ಮ ನನಗೆ ಇಲ್ಲೊಂದು ಬಟ್ಟಿಕ್ಕಿ ಇಲ್ಲೊಂದು ಬಟ್ಟಿಕ್ಕಿ ಅವಳು ಕೇಳ್ತಿರ್ತಾಳೆ. ಆಶ್ಚರ್ಯ ಏನು ಅಂತಂದರೆ ಇವತ್ತೇ ನಿಂತ್ಕೊಂಡು ಅವಳು ಇಷ್ಟು ಚೆನ್ನಾಗಿ ಕ್ರೀಮ್ ಹಾಕ್ಸ್ಕೊಳ್ತಾ ಇದ್ದಿದ್ದು, ಇಷ್ಟು ದಿನ ನನಗೆ ಕ್ರೀಮ್ ಬೇಡ ಅಮ್ಮ ಅಂತಲೇ ಅಂತಿದ್ಲು. ಸರಿ ಇವತ್ತು ಒಂದಿನ ಹಾಕ್ಸ್ಕೊಳಪ್ಪ ಅಂತಂದಿದ್ದಕ್ಕೆ ಏನೋ ಆಸೆ ಪಟ್ಕೊಂಡು ಹ್ಞೂ ಅಂತ ಹೇಳಿದ್ಲು. ಅವಳದೆಲ್ಲ ಕೆಲಸ ಮುಗಿಸಿ ಇವಾಗ ಫೈನಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಇವತ್ತು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಬ್ಯಾಚುಲರ್ಸ್ ಸಹ ಮಾಡ್ಕೋಬೋದು. ಅಷ್ಟು ಕೆಲವೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾನು ಮಾಡ್ತಿದ್ದೀನಿ. ಇವಾಗ ಕುಕ್ಕರ್ಗೆ 3 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಹಾಗೆ ಬೀನ್ಸ್ ಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ, ಬೀನ್ಸ್ ಕಾಯಿನ ಯೂಸ್ ಮಾಡ್ತಾಯಿಲ್ಲ. ಹಾಗೆ ಇವಾಗ ಕ್ಯಾರೆಟು ಮತ್ತು ಗೆಡ್ಡೆಕೋಸನ್ನ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಇವಾಗ ಹಾಕ್ಕೊತಾ ಇದ್ದೀನಿ. ನೀಟಾಗಿ ತೊಳೆದು ಅದನ್ನು ಹಾಕ್ಕೊತಾ ಇದ್ದೀನಿ. 1 ಕಪ್ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ, 1 ಕಪ್ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಜಾಮೂನ್ ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಟೊಮೊಟೊ ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ಹಾಗೆ ನಾನು ಒಂದು 10-15 ನಿಮಿಷ ಬೇಳೆ ಮತ್ತು ಅಕ್ಕಿನ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆನೇ ಹಾಕ್ತಾಯಿದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಎಣ್ಣೆ ಹಾಕ್ತಿದ್ದೀನಿ ಅಂತಂದರೆ ಬೇಳೆ ಬೇಗ ಬೇಯಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ಅನ್ನನೂ ಸ್ವಲ್ಪ ಉದುರುದ್ರಾಗಿರುತ್ತೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಿಮಗೆ ಇದು ಆಪ್ಷನಲ್. ಇದಾಗಿದ ತಕ್ಷಣ 1-2 ವಿಜಿಲ್ ಹೊಡಿಸ್ತಾ ಇದ್ದೀನಿ. ನನಗೆ ಸಲಾಡ್ ಬೇಕಾಗಿತ್ತು, ಅದಕ್ಕೋಸ್ಕರ ಬೀಟ್ರೋಟು, ಆ್ಯಪಲ್ಲು, ಕ್ಯಾರೆಟು, ದಾಳಿಂಬೆ ಇಷ್ಟನ್ನು ಸಹ ನೀಟಾಗಿ ತೊಳ್ಕೊಂಡು ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ತುರ್ಕೊಬೋದು. ಇದಕ್ಕೆ ನೀವು ಸೌತೆಕಾಯಿ ಮತ್ತು ಕಡಲೆಕಾಯಿ ಎರಡನ್ನೂ ಸಹ ಹಾಕೋಬೋದು. ಇಲ್ಲಿ ನಾನು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಹಾಗೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ತಿಂದರೆ ನನಗೆ ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನನಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಅದಕ್ಕೋಸ್ಕರ ನಾನು ಇದನ್ನು ತೊಗೊತೀನಿ. ಈಗ ಫೈನಲಿ ಇದೆಲ್ಲ ಮುಗಿಸಿದಾದ್ಮೇಲೆ ಒಂದು ಬಾಣಲಿಗೆ 5-6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದು ಕಾದಿದ ತಕ್ಷಣ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೊತಾ ಇದ್ದೀನಿ. ಜೀರಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೈಟಾಗಿ ಹಾಕ್ಕೊಳ್ಳಿ. ಹಾಗೆ ಇವಾಗ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಅದನ್ನು ನೀವು ಸಿಪ್ಪೆ ತೆಗೆಯೋಕ್ಕಿಂತ ಸಿಪ್ಪೆ ಜೊತೆಗೆ ಜಜ್ಜಿಬಿಟ್ಟು ಹಾಕಿ ತುಂಬಾ ಅದ್ಭುತವಾದ ರುಚಿನ ಕೊಡುತ್ತೆ ನಿಮಗೆ. ಇವಾಗ ಫೈನಲಿ ವಿಜಿಲೆಲ್ಲ ಇಳಿದಾದ್ಮೇಲೆ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಹೋಟೆಲ್ ಸ್ಟೈಲ್ ಥರನೇ ಬಂದಿತ್ತು. ಇವಾಗ ಒಗ್ಗರಣೆ ಪಾತ್ರೆಗೆ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ 1-2 ಟೇಬಲ್ ಸ್ಪೂನ್ ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ತುಂಬಾ ಗಂಟು ಆಗಬಾರ್ದು, ಆ ಥರ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ನಾನು ಕಡಲೆ ಬೀಜನ ಲೇಟಾಗಿ ಹುರ್ಕೊತೀನಿ. ಯಾಕಂತಂದರೆ ಒಗ್ಗರಣೆಗೆ ಹಾಕಿದ ತಕ್ಷಣ ಏನಾಗ್ಬಿಡುತ್ತೆ, ಕೆಲವೊಂದು ಟೈಮು ಅದು ಎಲ್ಲ ಸೀದೋಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಸಪ್ರೇಟ್ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಿಮ್ಗೆ ಎಷ್ಟು ಕಡಲೆ ಬೀಜ ಬೇಕೋ ಅಷ್ಟು ಕಡಲೆ ಬೀಜ ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ಸಹ ಅದಕ್ಕೆ ಹಾಕ್ಕೊಂಡೆ. ತುಂಬಾ ರುಚಿಯಾಗಿ ಬಂದಿತ್ತು ಗಾಯ್ಸ್. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದನ್ನು ನೀವು ಡಯಟ್ ಯೂಸ್ಗೂ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಬಂದಿತ್ತು. ಇಲ್ಲಿ ನೀವು ಕ್ಯಾಪ್ಸಿಕಮ್ಮು ಮತ್ತು ಕೊಬ್ಬರಿನೂ ಹಾಕೋಬೋದು. ಅದನ್ನು ಹಾಕಿದ್ರಂತೂ ಇನ್ನೂ ಸೂಪರಾಗೇ ಬರುತ್ತೆ ನಿಮಗೆ. ಫೈನಲಿ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಈ ಥರ ಇತ್ತು. ಇವತ್ತು ಅಮ್ಮನ ಮನೆಗೂ ಸಹ ಹೋಗಬೇಕಾಗಿತ್ತು. ಏನು ಸ್ಪೆಷಲು ಅಂತಂದರೆ
ಅಮ್ಮ ನನಗೆ ಬಿದ್ರ ಕಳೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದರು. ಸರಿ ಅಮ್ಮ ನೀವು ಹೇಳ್ಕೊಡಿ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕುಕ್ಕರ್ಗೆ 3 ಲೋಟ ನೀರು ಹಾಕಿ ಬಿದ್ರ ಕಳೆ ಅವರೆಕಾಳು ಮತ್ತು ಕಡಲೆಕಾಳನ್ನ ನಾನು ನೆನೆಸಿಟ್ಟಿದ್ದೆ. ಅದನ್ನು ಸಹ ಹಾಕ್ಕೊಂಡು ಒಂದು 4 ವಿಷಿಲ್ನ ಹೊಡೆಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ವಿಷಿಲ್ ಹೊಡೆಯೋಷ್ಟರಲ್ಲಿ ಮಸಾಲೆಗೆ ಐಟಮ್ಸ್ ಬೇಕಾಗಿತ್ತು ಅಲ್ವಾ, ಅದಕ್ಕೂ ಸಹ ಕಾಯಿ ಎಲ್ಲ ತುರ್ಕೊಂಡು ಕಾಯಿ, ಈರುಳ್ಳಿ, ಕಡಲೆ, ಕರಿಬೇವು, ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಉಪ್ಪು ಹಾಕಿ ಇದನ್ನು ತರಕಾರಿಗೆ ರುಬ್ಕೊ ಅಂತ ಹೇಳಿದ್ರು ಅಮ್ಮ. ಅದನ್ನು ನೀಟಾಗಿ ತರಕಾರಿಗೆ ರುಬ್ಬೋ ಅಷ್ಟರಲ್ಲಿ ಸಹ ರುಬ್ಕೊಂಡಾಯಿತು. ಅಷ್ಟರಲ್ಲಿ ಸ್ವಲ್ಪ ಹುಣಸೆಹಣ್ಣು ಸಹ ನೆನೆಸಿಟ್ಟಿದ್ದೆ. ಹುಣಸೆಹಣ್ಣು ಸ್ವಲ್ಪ ನಿಮ್ಗೆ ಹುಳಿ ಯಾವ ಥರ ಬೇಕೋ ಅದನ್ನು ನೀವು ಅಷ್ಟು ಮಾಡ್ಕೋಬೋದು. ಫೈನಲಿ ಇದು ವಿಷಿಲು ಸಹ ಹೊಡೆದಿತ್ತು. ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿದ ತಕ್ಷಣ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪೌಡ್ರ್ ಹಾಕಿದ ತಕ್ಷಣ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾಕಂತಂದರೆ ಆ ಖಾರ ಎಲ್ಲ ಬಿದ್ರ ಕಳೆಗೆ ಇದಾಗಬೇಕು, ಮಿಕ್ಸ್ ಆಗಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಕಾಯಿ ಕಡಲೆ ಜೊತೆನೇ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಡ್ತಾರೆ, ಅದು ಟೇಸ್ಟ್ ಚೆನ್ನಾಗಿರಲ್ಲ. ಇವಾಗ ನಾನು ಸಹ ಮಸಾಲೆ ರುಬ್ಬಿದ್ನಲ್ಲ ಅದನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಯಾವ ಥರ ಅಂತಂದರೆ ಅದು ಪ್ರತಿಯೊಂದು ಅಂಶನೂ ಅದಕ್ಕೆ ಹಿಡಿಬೇಕು. ನಾವು ಎಷ್ಟು ಚೆನ್ನಾಗಿ ಇದನ್ನು ಕೈ ಆಡ್ತೀವೋ ಅಷ್ಟು ಚೆನ್ನಾಗಿ ಬಿದ್ರ ಕಳೆ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ನಾನು ಮಸಾಲೆ ತೊಗೊಂಡಿದ್ನಲ್ಲ ಅದೇ ಪಾತ್ರೆಯಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಗೋಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದೇನಪ್ಪ ಪಿಂಕ್ ಕಲರ್ ಇದೆ, ನಾನು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನೇ ಹಾಕಿ ಪರವಾಗಿಲ್ಲ. ಇದನ್ನು ಅಷ್ಟೇ ಕೈ ಬಿಡ್ದಂಗೆ ಒಂದು 10ರಿಂದ 15 ನಿಮಿಷ ಕೈ ಆಡಬೇಕು. ಇವಾಗ ಹುಣ್ಸೆಹಣ್ಣು ಹುಳಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮಾಗಿ ಹಾಕ್ಕೊತಾ ಇದ್ದೀನಿ. ನಾನು ಹಾಕಿದ್ದು ಕರೆಕ್ಟಾಗಿರುತ್ತೆ. ಇವಾಗ ನೀಟಾಗಿ ಇದನ್ನು ಅಷ್ಟೇ ಮಿಕ್ಸ್ ಮಾಡ್ತಿರ್ಬೇಕು. ತಳ ಹಿಡಿಯೋಕ್ಕೆ ಬಿಡಲೇಬಾರ್ದು. ಇದನ್ನು ಮಿಕ್ಸ್ ಮಾಡಿ ಒಂದು 15 ನಿಮಿಷ ಬಿಟ್ಬಿಟ್ಟೆ. ಅದನ್ನು ಅಷ್ಟೇ ನೀಟಾಗಿ ಕುದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ರುಚಿಯಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡಿದೆ, ನನಗಂತೂ ಫುಲ್ ಖುಷಿನೇ ಆಗೋಯಿತು. ಆಮೇಲೆ ಅಮ್ಮನೂ ಒಗ್ಗರಣೆ ಹಾಕ್ಬಿಡು ಅಂತ ಹೇಳಿದ್ರು. ಅದನ್ನು ಸಹ ಅಮ್ಮ ಪಾತ್ರೆಯಲ್ಲೇ ಎಲ್ಲ ಹಾಕ್ಬಿಟ್ಟಿದ್ರು. ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಇಷ್ಟು ಹಾಕ್ಬಿಟ್ಟು ಫೈನಲಿ ಫ್ರೈ ಮಾಡಿದ ತಕ್ಷಣ ಈಗ ನಾವೇನು ಬಿದ್ರ ಕಳೆ ಮಾಡ್ಕೊಂಡಿದ್ವಲ್ಲ ಸಾಂಬಾರು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಕೆಲವೊಬ್ಬರು ಎಲ್ಲನೂ ಕುಕ್ಕರ್ಗೆ ಹಾಕಿ ಒಂದೇ ಸಲ ವಿಸಿಲ್ ಹೊಡೆಸ್ಬಿಡ್ತಾರೆ. ನೀವು ಆ ಥರ ಮಾಡೋದಕ್ಕಿಂತ ಇವತ್ತು ನಾವು ಮಾಡಿದ್ವಲ್ಲ ಅದೇ ಥರ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ. ನೀವು ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಮುದ್ದೆಗೆ, ಅನ್ನಕ್ಕಂತೂ ನನ್ನ ಫೇವ್ರೆಟ್ ಇದು, ತುಂಬಾ ಇಷ್ಟ ಆಗುತ್ತೆ. ಇವತ್ತು ನಾನು ಚಪಾತಿನೂ ಸಹ ಮಾಡ್ಕೊಂಡಿದ್ದೆ, ಅದಕ್ಕೆ ತುಂಬಾ ರುಚಿಯಾಗಿ ಬಂದಿತ್ತು. ನಮ್ಮ ಮನೆಯವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬೆಂಗಳೂರಲ್ಲಿ ಬಿದ್ರ ಕಳೆ ಸಿಗೋದೇ ಅಪರೂಪ, ಅದರಲ್ಲೂ ಸಿಕ್ಕಿರೋದನ್ನ ಬಿಡೋದಕ್ಕಾಗತ್ತಾ ಅಂತೇಳಿ ಇವತ್ತು ಮಾಡಿದ್ದೆ. ತುಂಬಾ ರುಚಿಯಾಗಿತ್ತು. ಇದ್ರ ಜೊತೆಗೆ ನಾನು ಬೀನ್ಸ್ ಕಾಳಿತ್ತು ನೋಡಿ, ಅದನ್ನು ಸಹ ಸ್ಟೀಮ್ ಮಾಡ್ಕೊಂಡಿದ್ದೆ ಕ್ಯಾರೆಟ್ ಜೊತೆಗೆ. ಹೆಂಗೋ ಅದ್ಭುತವಾಗಿತ್ತು. ಇವತ್ತಿನ ಆಗಿತ್ತು ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.